ನಾನು ಚಿಕ್ಕವಳಾಗಿದ್ದಾಗ್ಲಿಂದನೂ ಹೆಚ್ಚಾಗಿ ಗಂಡ್ಮಕ್ಳ ಜೊತೆನೇ ಆಟ ಆಡ್ತಿದ್ದೆ. ಮತ್ತು ಅವ್ರ ಥರನೇ ಡ್ರೆಸ್ಸಿಂಗ್ ಹಾಕ್ತಾ ಇದ್ದದ್ದು. ನನಗೆ ಅವ್ರ ಜೊತೆ ಆಟ ಆಡಿಕೊಂಡು ಫುಟ್ಬಾಲ್, ಕ್ರಿಕೆಟ್ ಮತ್ತು ಲಗೋರಿ ಆ ಥರ ಆಟದ ಹುಚ್ಚೇ ಹೆಚ್ಚಾಗಿತ್ತು. ನಮ್ಮಮ್ಮ ಯಾವಾಗಲೂ ಬೈತಾ ಇದ್ರು, ಯಾವಾಗ ನೋಡಿದ್ರು ಗಂಡಬಿರಿ ಥರ ಆಡ್ತಾ ಇರ್ತಾಳೆ ಅಂತ. ಯಾವಾಗ ನೋಡಿದ್ರು ಗಂಡು ಮಕ್ಳ ಜೊತೆ ಆಟ ಆಡ್ತಾಳೆ, ಯಾವಾಗ ನೋಡಿದ್ರು ಬೈತಾನೆ ಇದ್ರು. ಆದರೂ ನನ್ನ ಅಮ್ಮನ ಮಾತು ಕೇಳ್ತಾನೆ ಇರಲಿಲ್ಲ. ಅಮ್ಮನಿಗೆ ಗೊತ್ತಾಗದೆ ಮೆಲ್ಲೆ ಓಡೋಗ್ತಿದ್ದೆ ಆಚೆಗೆ. ನಮ್ಮಮ್ಮ ಅಪ್ಪನಿಗೆ ಫೋನ್ ಮಾಡಿ ಇದೇ ವಿಷಯದ ಬಗ್ಗೆ ಮಾತಾಡ್ತಿದ್ರು. ಮತ್ತು ಹೇಳ್ತಿದ್ರು, ಮದುವೆಯಾಗಿ ಹೋಗಿ ಹೀಗೆ ಆಡಿದ್ರೆ ಆಗುತ್ತಾ ಅಂತ. ನಮ್ಮಪ್ಪ ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ದದ್ದು. ನನಗೆ ಒಂದು ಅಣ್ಣ ಮಾತ್ರ ಇದ್ದದ್ದು. ನಮ್ಮ ಅಮ್ಮನಿಗೆ ಇಬ್ಬರೇ ಮಕ್ಕಳು. ನಾನು ಆಟ ಆಡಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಲಿಮಿಟ್ ಆಗೇ ಇರ್ತಿದ್ರು. ಅದರಲ್ಲೂ ರಾಹುಲ್ ಅಂತೂ ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದ. ಯಾವಾಗಲೂ ಅವನು ನನ್ನ ಬಗ್ಗೆ ಕೇರ್ ಮಾಡ್ತಿದ್ದ, ಕೇರ್ ತೆಗಿತಿದ್ದ. ಮತ್ತು ಅವನೇ ಹೆಚ್ಚಾಗಿ ನನ್ನ ಕರ್ಕೊಂಡು ಹೋಗ್ತಾ ಇದ್ದದ್ದು ಆಟ ಆಡೋಕ್ಕೆ. ಅವನು ಯಾರಿಗೂ ನನ್ನ ಜೊತೆ ಕೆಟ್ಟ ವರ್ತನೆ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಸ್ಕೂಲ್ಗೆ ಹೋದ್ರೂ ನಾನು ಗಂಡ್ಮಕ್ಳ ಜೊತೆನೇ ಇರ್ತಿದ್ದಿದ್ದು. ಅದೇನೋ ಗೊತ್ತಿಲ್ಲ, ನನಗೆ ಮೊದಲಿಂದನೂ ಹಾಗೇ ಇದ್ದೆ. ಅಮ್ಮ ಹೇಳ್ತಿದ್ರು, ಅವಳು ವಯಸ್ಸು ಬಂದ ಮೇಲೆ ಸರಿಯಾಗ್ತಾಳೆ ಅಂತ. ಆದರೆ ನಾನು ವಯಸ್ಸು ಬಂದಾಗಲೂ ಸ್ವಲ್ಪ ದಿನ ಆದಮೇಲೆ ಮತ್ತೆ ಹಾಗೆ ಆಟ ಆಡ್ತಿದ್ದೆ ಗಂಡ್ಮಕ್ಳ ಜೊತೆ. ಅಮ್ಮ ನನ್ನ ಹಿಂದೆ ಎಷ್ಟು ಅಂತ ಹೇಳ್ತಾರೆ ಹೇಳಿ 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 ಅಮ್ಮನಿಗೆ ಸಾಕಾಗ್ತಿತ್ತು. ಮತ್ತು ಗಂಡ್ಮಕ್ಳ ಜೊತೆ ರಾತ್ರಿಯೆಲ್ಲ ಹೋಗ್ತಿದ್ದೆ. ಆದರೆ ರಾಹುಲ್ ನನ್ನ ತುಂಬ ಕೇರ್ ಮಾಡ್ತಿದ್ದ. ನನ್ನ ಒಂದು ಹೆಣ್ಣು ಅಂತ ಬೇರೆ ರೀತಿ ನೋಡ್ತಾನೇ ಇರಲಿಲ್ಲ. ಹೇಗೆ ನನಗೆ 18 ವರ್ಷ ಕಳೀತು ಅಂತ ಗೊತ್ತೇ ಆಗಲಿಲ್ಲ. ನನ್ನ ಅಮ್ಮನ ಫ್ರೆಂಡ್ ಶಿಲ್ಪಾ ಆಂಟಿನ ಮನೆಗೆ ಆವಾಗವಾಗ ಬರ್ತಾನೆ ಇದ್ದರು. ನಂದು 18 ವರ್ಷ ಆದ ತಕ್ಷಣ ಅವರು ನನ್ನ ಸಂಬಂಧ ಅಮ್ಮನ ಹತ್ರ ಕೇಳಿದ್ರು. ನಮ್ಮ ಅಪ್ಪ ಅಮ್ಮನಿಗೂ ಏನು ಅಭ್ಯಂತರ ಇರಲಿಲ್ಲ. ನಮ್ಮಮ್ಮ ಒಳ್ಳೆಯದೇ ಆಯ್ತು ಅಂತ ಅಂದ್ಕೊಂಡ್ರು. ಏಕೆಂದರೆ ನಾನು ಈ ಥರ ಗಂಭೀರ ಥರ ಆಡೋದನ್ನು ಅವರು ನೋಡ್ತಾನೇ ಇದ್ದರು. ಮತ್ತು ನನ್ನ ಬಗ್ಗೆ ಎಲ್ಲ ಅರಿತವರು. ಈ ಥರ ಹುಡುಗಿ ಬೇರೆ ಕಡೆ ಹೋದರೆ ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಮತ್ತು ಅವಳಿಗೆ ಟೀ ಮಾಡೋಕ್ಕೂ ಬರಲ್ಲ. ಇನ್ನು ಬೇರೆ ಕಡೆ ಮದುವೆ ಆಗಿ ಹೋದರೆ ನಮ್ಮ ಮಾನ ಮರ್ಯಾದೆ ತೆಗಿತಾಳೆ ಅಂತ ಅಷ್ಟೇ. ಇನ್ನು ಶಿಲ್ಪನಿಗೆ ಎಲ್ಲ ಗೊತ್ತು ಅವಳ ಬಗ್ಗೆ. ಅವಳು ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತ ನಂಬಿಕೆ ಅಮ್ಮನಿಗಿತ್ತು. ನನಗೆ ಮದುವೆ ಫಿಕ್ಸ್ ಆಗಿ ಇದ್ರೂ ಅಮ್ಮ ಹೇಳ್ತಾನೆ ಇದ್ರು, ಒಳಗೆ ಇರೆ ಒಳಗೆ ಇರೆ ಅಂತ. ಆದರೆ ನಾನು ಎಲ್ಲಿ ಅಮ್ಮನ ಮಾತು ಕೇಳೋದು. ಅಮ್ಮ ಎಷ್ಟಾದ್ರೂ ಹೇಳ್ಕೊಳ್ಳಿ ಅಂತ ನಾನು ನನ್ನ ಪಾಡಿಗೆ ನಾನು ಮೊದಲಿನ ಥರನೇ ಇದ್ದೆ. ಶಿಲ್ಪಾ ಆಂಟಿಗೆ ಗೊತ್ತಿದ್ದರಿಂದ ಅವರ ಮಗ ನನ್ನ ನೋಡೋಕ್ಕೆ ಬಂದಿರಲಿಲ್ಲ. ನಾನು ಫೋಟೋದಲ್ಲಿ ನೋಡಿದ್ದೆ, ತುಂಬ ಹ್ಯಾಂಡ್ಸಮ್ ಆಗಿದ್ದ. ಮತ್ತು ಎಂಗೇಜ್ಮೆಂಟು ಕೂಡ ಆಗಲಿಲ್ಲ. ಬೇಗ ಮದುವೆನೇ ಫಿಕ್ಸ್ ಮಾಡಿಬಿಟ್ಟಿದ್ರು. ಮದುವೆಗೆ 3 ದಿನ ಅಂದಾಗ ಅಮ್ಮ ನನ್ನ ರೂಮಲ್ಲಿ ಕೂಡಾಕಿ ಚಿಲ್ಕ ಹಾಕಿದ್ರು. ಇನ್ನು 3 ದಿನ ಇರೋದು, ಇನ್ನು ಆಚೆ ಹೋಗಬೇಡ, ಮುಖದಲ್ಲಿ ಲಕ್ಷಣ ಹೊಟ್ಟೋಗುತ್ತೆ, ಇನ್ನು ಮುಖದಲ್ಲಿ ಲಕ್ಷಣ ಬರಲ್ಲ ಅಂತ. ನಾನು ಆ 3 ದಿನನೇ ವನವಾಸದಲ್ಲಿ ಕಳೆದ ಹಾಗೆ ಕಳೆದೆ. ಹಾಗೆ ಮದುವೆ ದಿನ ಬಂತು. ಮದುವೆ ಎಲ್ಲ ಅದ್ಧೂರಿಯಾಗಿ ಆಯಿತು. ಶಿಲ್ಪಾ ಆಂಟಿ ಆಂಧ್ರದಲ್ಲಿ ಇದ್ದದ್ದು. ನಮ್ಮ ಅಮ್ಮನ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಕಾಲೇಜ್ ಲೈಫಲ್ಲಿ ಆಂಧ್ರಕ್ಕೆ ಟ್ರೈನ್ಗೆ ಹೋಗಬೇಕಾದ್ರೆ ಮೋಹನ್ ಪಕ್ಕ ಕೂತ್ಕೊಂಡು ನನ್ನ ಗುರಾಯಿಸಿ ನೋಡ್ತಿದ್ದ. ನನಗೆ ಒಂಥರ ಆಗ್ತಾಯಿತ್ತು. ನಾನು ಎಷ್ಟೋ ಗಂಡು ಮಕ್ಕಳ ಜೊತೆ ಆಟ ಆಡಿದ್ದೀನಿ, ಆದರೆ ಈ ಥರ ನೋಡೋರು ಯಾರೂ ಇರಲಿಲ್ಲ. ನಾನು ನೋಡೋಕ್ಕೆ ಚೆನ್ನಾಗಿದ್ದೆ ಮತ್ತು ನನಗೆ ಸಂಕೋಚ ಆಗ್ತಾಯಿತ್ತು. ಆಂಧ್ರಕ್ಕೆ ತಲುಪೋಕ್ಕೆ 1 ದಿನ ಬೇಕಾಗಿತ್ತು. ಅಲ್ಲಿಗೆ ಹೋಗೋಷ್ಟರಲ್ಲಿ ಸುಸ್ತಾಗಿಬಿಟ್ಟಿದ್ದೆ. ಅದು ಮೊದಲನೇ ಬಾರಿಗೆ ಇಷ್ಟು ಗ್ರ್ಯಾಂಡ್ ಡ್ರೆಸ್ ಹಾಕಿ ಟ್ರಾವೆಲ್ ಮಾಡಿದ್ದು. ಮನೆಗೆ ಹೋದ್ವಿ. ಶಿಲ್ಪಾ ಆಂಟಿ ಸ್ವಲ್ಪ ತಿಂಡಿ ಕೊಟ್ಟರು. ಅದನ್ನು ತಿಂದು ರೂಮ್ಗೆ ಕರ್ಕೊಂಡು ಹೋಗಿ ಬಿಟ್ಟರು. ನಾನು ಮೊದಲೇ ನಿದ್ದೆ ಅಂದರೆ ತುಂಬ ಇಷ್ಟ. ಅದು ನಿದ್ದೆಯಲ್ಲಿ ಯಾರಾದರೂ ಕೂಗಿದ್ರೂ ಎಚ್ಚರನೂ ಆಗಲ್ಲ. ಮತ್ತು ಟ್ರಾವೆಲ್ ಮಾಡಿದ್ದು ತುಂಬ ಸುಸ್ತಾಗಿದ್ದೆ. ಮೋಹನ್ ಬರೋದನ್ನು ಕಾಯ್ದೂ ಇಲ್ಲ. ನಾನು ಹಾಗೆ ಮಲ್ಕೊಂಡೆ ಸುಸ್ತಾಗಿ. ಸಡನ್ನಾಗಿ 3 ಗಂಟೆಗೆ ಎಚ್ಚರವಾಯಿತು. ಮೋಹನ್ ಸೋಫಾದಲ್ಲಿ ಮಲಗಿದ್ದ. ನನಗೆ ಅವನು ಅಲ್ಲಿ ಮಲಗಿದ್ದನ್ನು ನೋಡಿ ನಾನು ರಾತ್ರಿ ಅವನ ಬರೋ ತನಕ ಕಾಯಬೇಕಿತ್ತು ಅಂತ ಅನಿಸ್ತಾ ಇತ್ತು. ಮತ್ತು ಎದ್ದು ರೂಮ್ಗೆ ಹೋಗಬೇಕಿತ್ತು. ಹೋಗಿ ಬರ್ತಿದ್ದೆ. ಅಷ್ಟರಲ್ಲಿ ನಾನು ವಾಶ್ರೂಮ್ ಹೋಗಿದ್ದ ಸೌಂಡ್ನಿಂದ ಮೋಹನ್ ಎದ್ದು ಕೂತಿದ್ದ. ನಾನು ಸೀದಾ ಹೋಗಿ ನನ್ನ ಬೆಡ್ಡಲ್ಲಿ ಹೋಗಿ ಕೂತ್ಕೊಂಡೆ. ಆಗ ಮೋಹನ್ ಬಂದು ನನ್ನ ಪಕ್ಕ ಕೂತ್ಕೊಂಡ ಮತ್ತು ಹೇಳ್ದ, ನಾನು ಎಷ್ಟು ನಿನ್ನನ್ನು ಎಬ್ಬಿಸ್ದೆ, ಎದ್ದೊಳ್ಳೇ ಇಲ್ಲ, ನಿದ್ದೆಯಲ್ಲೇ ಹೇಳ್ತಿದ್ದೆ ನನ್ನ ಮಲಗಕ್ಕೆ ಬಿಡು ಅಂತ. ನಾನು ಹಾಗೆ ಸೋಫಾದಲ್ಲಿ ಹೋಗಿ ಮಲ್ಕೊಂಡೆ ಅಂತ. ನನಗೆ ಎಬ್ಬಿಸಿರೋದೇನೋ ಗೊತ್ತೇ ಆಗಲಿಲ್ಲ. ಆದರೆ ಅವನು ಎಬ್ಬಿಸಿರೋದೇ ಇರ್ಬೋದೇನೋ. ನಮ್ಮ ಮನೇಲಿ ನಮ್ಮಮ್ಮ ಬೆಳಗ್ಗೆ ಏಳಿಸುವಾಗ ನಾನು ಎದ್ದೊಳ್ಳೋದೇ ಇಲ್ಲ. ನಿದ್ದೆಯಲ್ಲಿ ಏನೆಲ್ಲ ಹೇಳಿರ್ತೀನಿ ಅಂತ ಅಮ್ಮ ಹೇಳ್ತಿದ್ರು. ನಾನು ಮೋಹನ್ ಹತ್ರ ಹೇಳಿದೆ, ನಾನು ಸುಸ್ತಾಗಿ ಟ್ರಾವೆಲ್ ಮಾಡ್ಕೊಂಡು ಬಂದನಲ್ಲ, ಹಾಗೆ ಮಲ್ಕೊಬಿಟ್ಟೆ, ನನಗೆ ಗೊತ್ತೇ ಆಗಲಿಲ್ಲ ನೀವು ಎದ್ದೊಳಿಸೋದು ಅಂತ. ಅವ್ರು ಹೇಳಿದರು, ನಮ್ಮ ಅಮ್ಮ ಹೆಣ್ಣನ್ನು ನೋಡಿದ್ದೀನಿ ಅಂತ ಹೇಳಿದಾಗ ನಾನು ಅಮ್ಮನ ಮೇಲೆ ಬಿಟ್ಬಿಟ್ಟಿದ್ದೆ. ಅಮ್ಮ ನೋಡಿದ ಹುಡುಗಿನ ಮದುವೆ ಆಗೋಣ ಅಂತ. ಆದರೆ ಮನಸ್ಸಲ್ಲಿ ಕುತೂಹಲ ಇತ್ತು, ಎಂಥ ಹುಡುಗಿನ ನೋಡಿದಾರೋ ಅಂತ. ಅಮ್ಮ, ಆದರೆ ನೀನು ನೋಡಲು ತುಂಬ ಚೆನ್ನಾಗಿದ್ದೀಯಾ. ಹಾಗೆ ಸ್ವಲ್ಪ ಹೊತ್ತು ನನ್ನನ್ನು ಹೊಗಳ್ತಾಯಿದ್ರು. ನನಗೆ ನಾಚಿಕೆ ಆಗ್ತಾಯಿತ್ತು. ಮತ್ತು ಮೆಲ್ಲಗೆ ನನ್ನ ಜ್ಯುವೆಲರಿ ಎಲ್ಲ ತೆಗೆದು ಸೈಡಿಗೆ ಮಡಗಿದ್ರು. ಮತ್ತು ಎದ್ದು ಹೋಗಿ ಅವರ ಕಪಾಟಿನಿಂದ ಒಂದು ನೈಟಿಯನ್ನು ಕೊಟ್ಟರು. ಮತ್ತು ಹೇಳಿದ್ರು, ತಗೋ, ಇದನ್ನು ಚೇಂಜ್ ಮಾಡಿಕೊಂಡು ಬಾ ಅಂತ ಹೇಳಿ ಹೋದರು. ನಾನು ಅಂದ್ಕೊಂಡೆ ಒಳ್ಳೆಯದೇ ಆಯಿತು. ಈ ಹೆವಿ ಡ್ರೆಸ್ ಹಾಕ್ಕೊಂಡು ಇರೋಕ್ಕೆ ಆಗ್ತಾ ಇರಲಿಲ್ಲ.
ಮೊದಲೇ ಅಭ್ಯಾಸನೂ ಇರಲಿಲ್ಲ. ಹಾಗೆ ವಾಶ್ರೂಮ್ಗೆ ಹೋದೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಂತ. ಆ ನೈಟಿ ನೋಡಿದಾಗ ನನಗೆ ಒಂಥರ ಆಯಿತು. ಆದರೂ ಹಾಕ್ಕೊಂಡೆ. ಮತ್ತೆ ಬಂದು ಮಂಚದಲ್ಲಿ ಕೂತ್ಕೊಂಡೆ ಸಂಕೋಚದಿಂದ. ಆಗ ಮೋಹನ್ ಮೊದಲು ನನ್ನ ಕೈ ಹಿಡಿದ ತಕ್ಷಣ ಕೈಯನ್ನು ಹಿಂದಕ್ಕೆ ಮಾಡಿ, ನಿನ್ನ ಕೈಯೇನು ಇಷ್ಟು ಒರಟಾಗಿದೆ, ಈ ಗಂಡ್ಮಕ್ಳು ಕೈ ಇರೋ ಥರ ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ, ಅದು ನಾನು ಫುಟ್ಬಾಲ್ ಕ್ರಿಕೆಟ್ ಆಡ್ತಾ ಇದ್ನಲ್ಲ ಹಾಗೆ ಅಂತ ಹೇಳಿದೆ. ಮತ್ತು ಮೆಲ್ಲನೆ ನನ್ನನ್ನು ಮಲಗಿಸಲು ನೋಡ್ದ. ಸ್ವಲ್ಪ ಹೊತ್ತು ಆದಮೇಲೆ ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಎದ್ದು ಕೋಪದಿಂದ ಹೊರಟೋದ. ನಾನು ಇವಾಗ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದ. ಆದರೆ ಬೆಳಗ್ಗೆ 5 ಗಂಟೆ ಆಗೋ ತನಕ ಬರಲೇ ಇಲ್ಲ. ಹಾಗೆ ಮಲ್ಗೆ ಹೋಗಿ ಆಚೆಗೆ ನೋಡಿದಾಗ ಅಲ್ಲಿ ಸೋಫಾದಲ್ಲಿ ಮಲಗಿದ್ದ. ನನಗೆ ಅವನು ಯಾಕೆ ಹಾಗೆ ಮಾಡ್ದ, ಏನಾಯಿತು ಗೊತ್ತಾಗ್ತಿರ್ಲಿಲ್ಲ. ಮತ್ತು ನನಗೆ ಕಂಫರ್ಟಬಲ್ ಆಗುವ ಡ್ರೆಸ್ ಹಾಕ್ಕೋತಿದ್ದೆ. ನಾನು ಬೆಳಗ್ಗೆ ಎದ್ದು ನನ್ನ ಮುಖ ನೋಡಿದಿರೋ ಥರ ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ಗೆ ಹೊರಟೋಗ್ತಿದ್ದ ಮೋಹನ್. ಮತ್ತು ಮಾತಾಡ್ತಿರ್ಲಿಲ್ಲ, ಹೆಚ್ಚಾಗಿ ಹಾಲ್ನಲ್ಲೇ ಕೂತ್ಕೋತಿದ್ದ. ನಾನು ಮುಂದೆ ಹೋದಾಗ ನನ್ನನ್ನು ನೋಡಿದ ತಕ್ಷಣ ಹೊರಟೋಗ್ತಿದ್ದ. ನನಗೆ ಸಂಕೋಚ ಆಗ್ತಿತ್ತು ಮತ್ತು ಬೇಜಾರಾಗ್ತಿತ್ತು. ಮದುವೆಯ ಮೊದಲ ದಿನಗಳು, ಅವ್ರ ಗಂಡಂದಿರು ಅವ್ರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಅವ್ನು ಫಸ್ಟ್ ನೈಟಲ್ಲಿ ನನ್ನ ಹೊಗಳಿದ್ರಿಂದ ನನಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಗ್ತಾಯಿತ್ತು. ಒಂದು ದಿನ ರೂಮಲ್ಲಿ ಮೋಹನ್ ರೆಡಿ ಆಗ್ತಿದ್ದ ಆಫೀಸ್ಗೆ. ನಾನು ಬೇಗ ಹೋಗಿ ರೂಮ್ ಲಾಕ್ ಹಾಕಿ ಮೋಹನ್ ಜೊತೆ ಡೈರೆಕ್ಟಾಗಿ ಕೇಳಿದೆ, ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀಯಾ, ನಾನು ಏನು ಮಾಡಿದೆ, ಏನಾಯಿತು? ಮತ್ತು ಫಸ್ಟ್ ನೈಟಲ್ಲಿ ಆ ಥರ ಹೋದವನು ಮತ್ತೆ ನನ್ನ ಹತ್ರ ಬರಲೇ ಇಲ್ಲ ಅಂತ. ಆಗ ಅವನು ಹೇಳ್ದ, ಮೊದಲು ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ದೀಯಾ ನಿನ್ನನ್ನು? ಆಗ ಅಂದೆ, ಹ್ಞೂ ಅಂತ. ನಾನು ನಿನ್ನನ್ನು ನೋಡಿ ನಿನ್ನ ಹತ್ರ ಹೆಣ್ಮಕ್ಳು ಗಿರಬೇಕಾಗಿರುವ ಎಲ್ಲ ಇದೆ ಅನಿಸುತ್ತಾ ಅಂತ ಕೇಳ್ದ. ಆಗ ಹ್ಞೂ ಅಂದೆ. ಮತ್ತು ಹೇಳಿದೆ, ಅವರ ಕನ್ನಡ ನೋಡಿಕೊಂಡಾಗ ಅವರಿಗೆ ಎಲ್ಲ ಆಗಿ ಇದ್ದೀನಿ ಅನಿಸುತ್ತೆ. ಹಾಗೆ ನನಗೂ ಅನಿಸುತ್ತೆ. ನೀನೇ ಹೇಳು, ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ. ಆಗ ಅವನು ಹೇಳ್ದ, ನಿನಗೆ ಬೇಕಾದದ್ದೇ ಇಲ್ಲ, ಹೆಣ್ಮಕ್ಳಿಗಿರುವ ಒಂದು ಲಕ್ಷಣನೂ ನಿನ್ನ ಬಾಡೀಲಿ ಇಲ್ಲ. ನಿನ್ನಲ್ಲಿ ಏನಿದೆ ಅಂತ ನಿನ್ನ ಹತ್ರ ಬರಲಿ ಹೇಳು ಅಂತ ಹೇಳಿ ಕೋಪದಿಂದ ಹೊರಟೋದ. ನನಗೆ ಅವನು ಹೇಳಿದ್ದು ನನಗೆ ತುಂಬ ಬೇಜಾರಾಗಿ ಅಳುತ್ತಾ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಆದಮೇಲೆ ಅಂದ್ಕೊಂಡೆ, ಅವನಿಗೆ ಈ ಡ್ರೆಸ್ನಿಂದ ಪ್ರಾಬ್ಲಮ್ ಇರ್ಬೋದೇನೋ ಅಂತ. ನಾನು ಸ್ಯಾರಿ ಹಾಕೋದನ್ನು ಸ್ಟಾರ್ಟ್ ಮಾಡಿದೆ ಮತ್ತು ಸ್ವಲ್ಪ ಮೇಕಪ್ ಮಾಡಲು ಸ್ಟಾರ್ಟ್ ಮಾಡಿದ್ದೆ. ಅವನಿಗೆ ಇಷ್ಟ ಇರುವ ತಿಂಡಿ ತಿನಿಸುಗಳನ್ನ ಮಾಡೋಕ್ಕೆ ಅತ್ತೆ ಹತ್ರ ಕಲ್ತ್ಕೊಂಡೆ. ಅವನಿಗೆ ಟೈಮ್ ಸರಿಯಾಗಿ ಎಲ್ಲ ಮಾಡಿಕೊಡ್ತಿದ್ದೆ ಅವನಿಗೆ. ಆದರೆ ಅವನು ಒಂಚೂರು ಬದಲಾಗಲಿಲ್ಲ, ಹಾಗೇ ಇರ್ತಿದ್ದ. ಒಂದು ದಿನ ನಾನು ರೂಮಲ್ಲಿ ಮಧ್ಯಾಹ್ನ ಮಲ್ಕೊಂಡಿದ್ದೆ. ಆಗ ಅತ್ತೆ ಮತ್ತು ಮೋಹನ್ದು ಮಾತಾಡೋ ಸೌಂಡ್ ಜೋರಾಗಿ ಕೇಳ್ತಾ ಇತ್ತು. ನಾನು ಎದ್ದು ಹೋಗಿ ನೋಡಿದಾಗ ಅತ್ತೆ ರೂಮಲ್ಲಿ ಇಬ್ಬರು ಜೋರಾಗಿ ಮಾತಾಡ್ತಿದ್ರು. ನಾನು ಹೋಗಿ ಬಾಗಿಲ ಹತ್ರ ನಿಂತ್ಕೊಂಡೆ. ಆಗ ಮೋಹನ್ ಅತ್ತೆ ಹತ್ರ ನಾನು ಬೇರೆ ಮದುವೆ ಆಗಬೇಕು ಅಂತ ಹೇಳ್ತಿದ್ದ. ಆದರೆ ಅತ್ತೆ ಹೇಳ್ತಿದ್ರು, ಅವಳಲ್ಲಿ ಏನು ಕಮ್ಮಿ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗೇ ಇದ್ದಾಳಲ್ಲೋ, ಮತ್ತು ಬೇರೆ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಾ? ಅವಳು ನಿನಗೋಸ್ಕರ ಅವಳನ್ನೇ ಬದಲಾಯಿಸ್ಕೊಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಮೋಹನ್ ಹೇಳ್ದ, ಅದೆಲ್ಲ ನಿನಗೆ ಹೇಳೋಕ್ಕಾಗಲ್ಲಮ್ಮ, ನನಗೆ ಮದುವೆ ನನಗೆ ಬೇರೆ ಆಗಬೇಕು ಅಷ್ಟೇ ಅಂತ ಕೋಪ ಮಾಡಿಕೊಂಡು ಹೋಗುವಾಗ ನನ್ನ ಬಾಗಿಲ ಹತ್ರ ನೋಡಿ ತಗಲೇ ಬಗ್ಗಿಸ್ದ. ಹಾಗೆ ಹೊರಟೋದ. ನಾನು ಅವನ ಹಿಂದೆನೇ ಹೋದೆ. ಅವನನ್ನು ತಡೆದು ಕೇಳಿದೆ, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ನನ್ನ ಜೊತೆ? ನಿನಗೋಸ್ಕರ ನೋಡು, ನಾನು ಸ್ಯಾರಿ ಉಡಲ್ಲ, ಆದರೂ ನಿನಗೋಸ್ಕರ ಉಟ್ಕೊಳ್ತಿದ್ದೇನೆ. ನಿನಗೋಸ್ಕರ ನಾನು ಏನೆಲ್ಲ ಫುಲ್ ಚೇಂಜ್ ಆಗಿದ್ದೇನೆ, ಏನೆಲ್ಲ ಮಾಡ್ತಿದ್ದೀನಿ. ಆಗ ಅವನು ಹೇಳ್ದ, ನೀನು ಚೇಂಜ್ ಆಗೋದ್ರಲ್ಲಿ ಅಥವಾ ನೀನು ಸ್ಯಾರಿ ಉಡೋದ್ರಲ್ಲಿ ನಿನ್ನ ಬಾಡಿ ಹೇಗಿದೆಯೋ ಹಾಗೇ ಇದೆ, ಗಂಡಸು ಥರ ನೋಡಲು ಹಾಗೆ ಕಾಣ್ತೀಯ, ಒಂಚೂರು ನಿನ್ನ ಹತ್ರ ಬರಲು ಇಷ್ಟನೇ ಆಗಲ್ಲ ಅಂತ ಹೇಳಿ ಹೊರಟೋದ. ಅತ್ತೆ ನನ್ನ ಹಿಂದೆನೇ ಬಂದು ನಮ್ಮ ಮಾತಲ್ಲೇ ಕೇಳಿಸ್ಕೊಂಡ್ರು. ಮತ್ತು ನನ್ನ ಹತ್ರ ಹೇಳಿದ್ರು, ನೀನು ಮದುವೆಯಾಗಿ ನಿಮ್ಮ ಅಮ್ಮನ ಮನೆಗೆ ಹೋಗೇ ಇಲ್ವಲ್ಲ, ಹೋಗೋ, ಅಷ್ಟರಲ್ಲಿ ನಾನು ಅವನ್ನ ಸಮಾಧಾನ ಮಾಡ್ತೀನಿ. ನೀನು ಇಲ್ದಾಗ ಅವನಿಗೆ ಅವನ ತಪ್ಪಿನ ಅರಿವಾಗ್ಬೋದೇನೋ ಅಂತ ಹೇಳಿದ್ರು. ಹಾಗೆ ಅತ್ತೆ ಮಾತು ಕೇಳಿಕೊಂಡು ನಾನು ಅಮ್ಮನ ಮನೆಗೆ ಹೋದೆ. ಅಲ್ಲಿ ನನ್ನ ನೋಡಲು ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ನನಗೆ ಮನಸ್ಸಲ್ಲಿ ನೂರಾರು ದುಃಖ ಇದ್ರೂ ಅವ್ರ ಮುಂದೆ ನಗಾಡ್ಕೊಂಡು ತುಂಬ ಚೆನ್ನಾಗಿದ್ದೆ ಅಂತ ಹೇಳ್ಕೊತಿದ್ದೆ. ಆದರೆ ರಾಹುಲ್ ಕೇಳ್ದ, ಏನು ನೀನು ಚೆನ್ನಾಗೇ ಇದೆಯಲ್ವಾ, ನಿಜವಾಗ್ಲೂ ಹೇಳು ಅಂತ. ಆಗ ನಾನು ಹ್ಞೂ ಕಣೋ, ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಆದರೆ 2-3 ದಿನ ಆದರೂ ಮೋಹನ್ ಕಾಲೇ ಬಂದಿರಲಿಲ್ಲ. ನಮ್ಮ ಅಮ್ಮನ ಜೊತೆ ನನ್ನ ಅತ್ತೆ ಮಾತಾಡ್ತಿದ್ರು. ಆಗ ನಾನು ಈಸ್ಕೊಂಡು ಮಾತಾಡಿದೆ ಮತ್ತು ಮೋಹನ್ ಬಗ್ಗೆ ಕೇಳಿದೆ. ಆಗ ಅವನ ನಿರ್ಧಾರ ಚೇಂಜೇ ಮಾಡ್ತಾಯಿಲ್ಲ, ಎಷ್ಟೇ ಸಮಾಧಾನ ಮಾಡಿದ್ರು ಅಂತ ಹೇಳಿದ್ರು. ಆ ದಿನವೇ ಮೋಹನ್ ಕಾಲ್ ಮಾಡಿದ್ದ. ನನಗೆ ಅನಿಸ್ತು ಅವನ ತಪ್ಪಿನ ಅರಿವಾಗಿರ್ಬೋದೇನೋ ಅಂತ. ಹಾಗೆ ಕಾಲ್ ಮಾಡಿರ್ಬೋದು ಅಂತ. ಕಾಲ್ ಮಾಡಿದ ತಕ್ಷಣ, ನಿನ್ನಿಂದ ನನ್ನ ಅಮ್ಮ ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾರೆ, ನಿನ್ನ ಜೊತೆ ಜೀವನ ಮಾಡಬೇಕು ಅಂದರೆ ನಿನಗೆ 15 ದಿವಸ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀನು ನಿನ್ನ ಕೊರತೆಯನ್ನು ದೂರ ಮಾಡಿ ಬಾ ಅಂತ ಹೇಳಿ ಕಟ್ ಮಾಡಿಬಿಟ್ಟ. ನಾನು ಇದೇ ಟೆನ್ಷನ್ನಲ್ಲಿ ರಾಹುಲ್ ತಂಗಿ ಜೊತೆ ಸೊಲ್ಯೂಷನ್ ಕೇಳಿದೆ ಅಂತ ಹೋದೆ. ಆಗ ರಾಹುಲಲ್ಲಿ ಇರಲಿಲ್ಲ. ನಾನು ಹೀಗೆಲ್ಲ ಹೇಳ್ಕೊಂಡೆ. ಆಗ ಅವಳು ಹೇಳಿದ್ಲು, ನನಗೆ ಒಬ್ಬ ಡಾಕ್ಟರ್ ಗೊತ್ತಿದ್ದಾರೆ,
ಅವ್ರು ಇದಕ್ಕೆ ಔಷಧಿ ಕೊಡ್ತಾರೆ, ಬಾ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ಲು. ಅಲ್ಲಿ ಡಾಕ್ಟರ್ ಒಂದು ದೊಡ್ಡ ಮಾತ್ರೆ ಕೊಟ್ಟರು ಮತ್ತು ಹೇಳಿದ್ರು 15 ದಿವಸದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ನಿನ್ನ ಬಾಡೀಲಿ ಅಂತ. ಹಾಗೆ ನಾನು ಖುಷಿಯಾಗಿ ಬಂದೆ. ಆ ಮಾತ್ರೆನ ಕುಡಿತಿದ್ದೆ. ಅದರ ಮೋಹನ್ ಟೆನ್ಷನಿಂದ ಸರಿಯಾಗಿ ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಒಂದಿನ ಸಡನ್ನಾಗಿ ತಲೆ ಸುತ್ತಿ ಬಿದ್ದುಬಿಟ್ಟೆ. ನಮ್ಮ ಮನೇಲಿ ಯಾರೂ ಇಲ್ಲ. ಹಾಗೆ ರಾಹುಲ್ನ ಕರೆದು ಅವನ ಕಾರ್ನಲ್ಲಿ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು ಅಮ್ಮ. ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಮತ್ತು ಹೇಳಿದ್ರು ಇವಳು ಯಾವುದೋ ಮಾತ್ರೆ ಕುಡಿತಿದ್ದಾಳೆ, ಯಾವುದಂತ ಕೇಳಿದ್ರು. ನಾನು ಆ ಮಾತ್ರೆ ಹೆಸರು ಹೇಳಿದೆ. ಆಗ ಡಾಕ್ಟರ್ ಬೈದರು ಮತ್ತು ಹೇಳಿದ್ರು ಆ ಮಾತ್ರೆ ಕುಡಿಬೇಡ, ಇದರಿಂದ ನಿನ್ನ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮತ್ತು ಇನ್ನು ಕುಡಿದ್ರೆ ನಿನಗೆ ಕ್ಯಾನ್ಸರ್ ಆಗುತ್ತೆ. ಮತ್ತು ಯಾಕೆ ಹೀಗೆ ಕುಡಿತಿದ್ದೀಯಾ, ದೇವರು ನಿನಗೆ ಎಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ನಾನು ಎಲ್ಲ ಹೇಳಿದೆ. ನನ್ನ ಗಂಡ ನನ್ನ ಬಾಡಿನ ಗಂಡಿನ ಥರ ಹಾಗೆ ಇದೆ ಅಂತ ಸರಿಯಾಗಿ ಮಾಡ್ಕೊಬಾ ಅಂತ 15 ದಿನ ಟೈಮ್ ಕೊಟ್ಟಿದ್ದಾರೆ, ಇಲ್ಲ ಅಂದರೆ ಡ್ರೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಡಾಕ್ಟರ್ಗೆ ತೋರಿಸಿ ಈ ಮೆಡಿಸನ್ ತಗೋತಿದ್ದೆ ಅಂತ ಹೇಳಿದೆ. ಹಾಗೆ ಅಳ್ತಾ ಇದ್ದೆ. ಅಮ್ಮ ಕೇಳಿದರು ಇದೆಲ್ಲ ಯಾಕೆ ಮೊದಲೇ ಹೇಳಿಲ್ಲ ಅಂತ. ನಾನು ಏನು ಅಂತ ಹೇಳಿ ಅಮ್ಮ ಅಂತ ಅಳ್ತಾ ಇದ್ದೆ. ಆಗ ಡಾಕ್ಟರ್ ಹೇಳಿದ್ರು ನಮ್ಮ ದೇಹ ಯಾವ ರೂಪದಲ್ಲಿ ಇರಬೇಕು ಅಂತ ದೇವರು ತೀರ್ಮಾನ ಮಾಡಿರ್ತಾನೆ ಮತ್ತು ಇದು ನಮ್ಮ ಕೈಯಲ್ಲಿ ಇರಲ್ಲ, ಅದು ಸ್ವಾಭಾವಿಕವಾಗಿ ಇರುತ್ತೆ. ನಮಗೆ ಹೇಗೆ ಇರುತ್ತೋ ಹಾಗೆ ಗಂಡು ಮಕ್ಳಿಗೂ ಹಾಗೇ ಇರುತ್ತೆ. ಇದನ್ನು ಹೆಣ್ಣಾಗಲಿ ಗಂಡಾಗಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಹೋಗಬೇಕು. ಜೀವನ ಮಾಡೋರೆ ಒಳ್ಳೆ ಮನುಷ್ಯರು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು. ಅವನು ಇದೆಲ್ಲ ಕೇರ್ ಮಾಡದೆ ನಿನ್ನ ಜೊತೆ ಚೆನ್ನಾಗಿದ್ದು ನೀನು ಊಟ ತಿಂಡಿ ಬಗ್ಗೆ ಕೇರ್ ಮಾಡ್ತಾಯಿದ್ರೆ ಮುಂದೆ ಮಕ್ಕಳಾದ ಮೇಲೆ ನಿನ್ನ ಶರೀರದಲ್ಲೂ ಬೆಳವಣಿಗೆ ಆಗ್ತಾಯಿತ್ತು. ಅವನು ಈ ಥರ ಮಾಡೋದ್ರಿಂದ ನೀನು ಇನ್ನೂ ಕುಗ್ಗೋಗ್ತೀಯ. ಇಂಥವರ ಜೊತೆ ಜೀವನ ಮಾಡೋ ಬದಲು ಡೈವರ್ಸ್ ಕೊಡೋದೇ ಒಳ್ಳೆಯದು ಅಂತ ಹೇಳಿ ಮೆಡಿಸನ್ ಕೊಟ್ಟರು. ಹಾಗೆ ಕಳಿಸಿದ್ರು. ಮತ್ತು ನನ್ನ ಅಮ್ಮನೇ ಅತ್ತೆಗೆ ಕಾಲ್ ಮಾಡಿ ಡೈವರ್ಸ್ ಕೊಡಿಸಿದ್ರು. ಮತ್ತು ರಾಹುಲ್ ಮನೆಯಿಂದ ಅವನಮ್ಮ ನನ್ನ ಮದುವೆಗೆ ಅಂತ ಕೇಳಲು ಬಂದಿದ್ದರು. ಆದರೆ ನನಗೆ ಈ ಘಟನೆಯಿಂದ ಗಂಡ್ಮಕ್ಳ ಮೇಲೆ ನಂಬಿಕೆನೇ ಹೊರಟೋಗಿತ್ತು ಅಂತ ಹೇಳಿ ನಿರಾಕರಿಸಿದೆ. ಆದರೆ ಅಮ್ಮ ಮತ್ತು ಅಪ್ಪ ನೀನು ನಾವು ಇರೋ ತನಕ ನಮ್ಮ ಜೊತೆ ಇರ್ತೀಯ, ನಾವು ಹೋದ್ಮೇಲೆ ನಿನ್ನ ಜೊತೆ ಯಾರಾದರೂ ಇರಬೇಕಲ್ವಾ ಅಂತ ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ರು. ಆಗ ನಾನು ಹೆದರ್ತಿದ್ದೆ, ಎಲ್ಲಿ ರಾಹುಲ್ ಹತ್ತಿರ ಬಂದು ಮೋಹನ್ ಥರನೇ ಮಾಡ್ತಾನ ಅಂತ. ಆಗ ರಾಹುಲ್ ಸಂಕೋಚ ಪಡಬೇಡ, ನಾನು ಮೋಹನ್ ಥರ ಅಲ್ಲ, ಎಲ್ಲ ಹುಡುಗರು ಒಂದೇ ಥರ ಇರಲ್ಲ ಅಂತ ಹೇಳ್ದ. ಆಗ ನಾನು ಅವನ ಮುಖ ನೋಡ್ತಿದ್ದೆ, ಅವನಿಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಅವನು ಅರ್ಥ ಮಾಡಿಕೊಂಡು ನಾನು ಡಾಕ್ಟರ್ ಮಾತಾಡಬೇಕಾದ್ರೆ ಎಲ್ಲ ಮಾತು ಕೇಳಿಸ್ಕೊಂಡೆ ಅಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು. ಮತ್ತು ನಿನ್ನ ಜೊತೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದು, ಇನ್ನು ನನ್ನ ಜೊತೆ ನೀನು ಮುಂದೆ ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ಹೇಳ್ದ. ಹಾಗೆ ನನಗೆ 1 ವರ್ಷದ ನಂತರ ಒಂದು ಗಂಡು ಮಗು ಆಯಿತು. ಹಾಗೆ ಅವನು ಯಾವತ್ತೂ ನನ್ನ ಶರೀರದ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಇವತ್ತಿನ ತನಕ ಕೀಳುವಾಗಿ ಮಾತಾಡಲೇ ಇಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.